ಎಲ್ಲರೂ ಹುಡುಗಿಯನ್ನ ಹೊಗಳ್ತಾರೆ. ನೀನೇನು ನೀನು ಮಾತ್ರ ನನ್ನನ್ನು ಅಟ್ಟಕ್ಕೇರಿಸ್ತಿದ್ಯಲ್ಲ. ಎನಿಥಿಂಗ್ ಸ್ಪೆಷಲ್? ನೀನೇ ತುಂಬಾ ಸ್ಪೆಷಲ್ ವಿಶಾಲ್. ಫಾರಿನಲ್ಲಿ ಓದ್ಕೊಂಡು ಬಂದ್ರು ಸಂಪ್ರದಾಯ ಪಾಲಿಸ್ತೀಯ ನೋಡು, ಅದ್ ನನಗ್ ತುಂಬಾ ಇಷ್ಟ ಆಯ್ತು. ಶಕ್ತಿ ಇದ್ದು ಡೀಸೆಂಟ್ ಆಗಿರೋ ಹುಡುಗರಿಗೆ ತುಂಬಾ ದೊಡ್ಡ ಫ್ಯಾನ್ ನಾನು. ಇನ್ನೊಂದು ವಿಷಯ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋರ್ನ ಪ್ರೀತಿಗೆ ಲಾಯಕ್ಕು ಅಂತ ಹೇಳ್ತಾರೆ. ಇದನ್ನ ಅಟ್ರಾಕ್ಷನ್ ಅಂತ ಹೇಳಲ್ಲ, ನಿನ್ನ ಎಕ್ಸ್ಪ್ಲನೇಷನ್ ಅನ್ಕೋತೀನಿ. ಗುಡ್, ಐ ಆಮ್ ಸರ್ಪ್ರೈಸ್ಡ್. ಹೇ, ಏನ್ ಮಾಡ್ತಿದ್ಯಾ? ಬಿಸ್ಲು ಮುಖ ಅಂತ ಹೊಸ ಗೇಮ್ ಆಡ್ತಿದ್ದೀನಿ. ವಿಲ್ ಯು ಜಾಯಿನ್? ಯೂಸ್ಲೆಸ್. ನಿಮ್ಮ ಅತ್ತಿಗೆಗೆ ಸ್ವಲ್ಪ ಹುಚ್ಚು ಅನ್ಸುತ್ತೆ ವಿಶಾಲ್. ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ತಮಾಷೆ ಮಾಡ್ತಿದ್ದಾರೆ. ಹೇ, ಅಯ್ಯೋ ಅಕ್ಕ, ಅವಳ ಮುಖದ ಮೇಲೆ ಬಿಸಿಲು ಬೀಳ್ತಿದ್ದಾಗೆ ಮುಖ ತಿರುಗಿಸ್ಕೊತಿದ್ದಾಳೆ. ಸುಮ್ನಿರು ನೀನು. ಕೆಂಪು ಮೂತಿ ಕೋತಿ ತರ ಇದ್ದಾಳೆ. ಬಿಸ್ಲಿಗೆ ಮುಖ ಸುಟ್ಟೆ ಹೋಗ್ಲಿ. ಅಯ್ಯೋ ಅದೆಲ್ಲ ಬೇಡ ಅಕ್ಕ, ಕನ್ನಡಿಯಲ್ಲಿ ಅವಳ ಮುಖ ಕಾಣಿಸ್ಬೇಕು. ಓ ಸಾರಿ, ಹೌದಲ್ವಾ? ಅನ್ಲಾಕ್ ಮಾಡ್ಬೇಕಲ್ವಾ? ವಿಷಯನೇ ಮರ್ತೋಯ್ತು ನಂಗೆ. ಸೆಟ್ ಮಾಡ್ತೀನಿ ಇರು. ನೋಡು, ನಿನ್ ಹೆಂಡತಿ ಕೂಡ ಜಾಯ್ನ್ ಆದ್ಲು. ಈ ತರ ಹುಚ್ಚಾಟಗಳನ್ನ ಆಡೋಕೆ ಅವಳಿಗೂ ಇಷ್ಟ ಅನ್ಸುತ್ತೆ. ನನಗೆ ನಿನ್ನಂಥವ್ರನ್ನ ಆಟಾಡ್ಸೋದೆ ತುಂಬಾ ಇಷ್ಟ ಅನ್ಸುತ್ತೆ. ಅಕ್ಕ ಕದಲ್ಬೇಡ ಅಕ್ಕ, ಹಾಗೆ ಇಟ್ಕೋ. ಅವಳ ಮುಖ ಕಾಣಿಸ್ತಿದೆ ಅಕ್ಕ, ನೀನ್ ಕನ್ನಡಿನ ಹಾಗೆ ಇಟ್ಕೋ. ಸಖಿ ನಮ್ ಕಡೆನೆ ನೋಡ್ತಿದ್ದಾಳ. ನೀ ನೋಡ್ಲಿ ಬಿಡಕ್ಕ, ಅವಳಿಗೇನು ಕಾಣಿಸಲ್ಲ. Come on, Nani, come on. Make it fast. ಹಾಸಿನಿ ಕನ್ನಡಿ ಇಟ್ಕೊಳ್ಳೋದು, ನಾನು ಅವಳಿಗೆ ಸಪೋರ್ಟ್ ಮಾಡೋದು, ಇದ್ಯಾವಾಟ ವಿಶಾಲ್? ಅದೇ ಹಾತ್ಗೆ ಹೇಳಿದ್ರಲ್ಲ, ಅಷ್ಟು ಬೇಗ ಮರ್ತ್ಬಿಟ್ಯಾ? ಅವಳ ಮುಖ ಸುಟ್ಟು ಹೋಗ್ಲಿ, ಅವಳಿಗೇನು ಅರ್ಥ ಆಗಿರುತ್ತೆ ಅಂತ. ಅಕ್ಕ ಲಾಕ್ ಓಪನ್ ಆಯ್ತು. ಹಾ ಎಸ್, ಇಟ್ಸ್ ಓಪನ್ ನೈನಿ. ಅಕ್ಕ ನಾವ್ ತುಂಬಾ ಖುಷಿ ಪಟ್ರೆ ಅವಳಿಗೆ ಅನುಮಾನ ಬರುತ್ತೆ. ಅಕ್ಕ ಒಂದೇ ನಂಬರ್ಗೆ ತುಂಬಾ ಸಲ ಫೋನ್ ಮಾಡಿದ್ದಾಳೆ. ಆ ನಂಬರ್ ಯಾವ್ದು ಹೇಳು? ನೆನ್ಪಿಟ್ಕೋ ಅಕ್ಕ. ಹಾ, 99. ಸಚಿನ್ ತೆಂಡೂಲ್ಕರ್ ಸೆಂಚುರಿ ಮಿಸ್. ನೆಕ್ಸ್ಟ್ 1 2 3. ಲೆಕ್ಕದಲ್ಲಿ ಮೊದಲನೇ 3 ಸಂಖ್ಯೆ. ನಾನು ಇಷ್ಟೊಂದು ಬುದ್ಧಿವಂತೆ ಅಂತ ನಂಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ 17. ಆ ವೇಸ್ಟ್ ಬಾಡಿ ನನ್ನ ಗಂಡ ಹುಟ್ಟಿ ತಾರೀಖದು. 4. ಆ ಸಕ್ಕಿಗೆ 4 ಬಾರಿಸ್ಬೇಕು ಅಂತ ನಂಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು. ಡನ್ ನೈನಿ, ಫೀಡ್ ಆಗಿದೆ ಈಗ. ಮೊಬೈಲ್ನ ಅವಳ ಬ್ಯಾಗ್ ಒಳಗೆ ಇಟ್ಟು ಬರ್ತೀನಿ. ಹೋಗು. ಎಕ್ಸ್ಕ್ಯೂಸ್ ಮೀ. ಹೇ, ವಾಟ್ ಹ್ಯಾಪನ್? ಹೇ, ಅದಕ್ಕೆ ಹಣ್ಣ ಕಾಯ? ಬಂಡ್ ಕೋತಿನ ನಂಬಿಸಿ ಕರ್ಕೊಂಡ್ ಬಂದ್ಮೇಲೆ ಹಣ್ಣು ಸಿಗದೆ ಇರುತ್ತಾ ವಿಶಾಲ್? ಹಣ್ಣೆ. ಯಸ್, ಸೂಪರ್ ಬದುಕೆ.
ಆಗ್ಲೇ ಇಲ್ದೇ ಇದ್ದಿದ್ದು ಈಗಿದೆ ಅಂದ್ರೆ ತಿಳ್ಕೋಬಾರ್ದಾಗಿದ್ದನ್ನ ತಿಳ್ಕೊಂಡ್ರು ಅನ್ಸತ್ತೆ. ಒಳ್ಳೆ ಚೆನ್ನಾಗಿದ್ಯಲ್ಲ. ಒಂದ್ಸಲ ಅನಾವೃಷ್ಟಿ, ಇನ್ನೊಂದ್ಸಲ ಅತಿವೃಷ್ಟಿ ತರ ಆಡ್ತೀರಾ. ಡಿಸ್ಟರ್ಬ್ ಯಾಕೆ ಮಾಡೋದು ಅಂತ ನನ್ ಪಾಡಿಗೆ ನಾನು ಹೋಗ್ತಿದ್ರೆ ಕಾಲಿ ಎಳಿತಿರಲ್ಲ. ಕೆಲಸ ಇಲ್ಲ ಅಂದ್ರೆ ಬೆಕ್ಕಿಗೆ ಶೇವಿಂಗ್ ಮಾಡೋ ಅಂತವಳು ನೀನು. ಅಂಥದ್ರಲ್ಲಿ ನನಗೆ ಕೆಲಸ ಮಾಡಕ್ ಬಿಡ್ತಾ ಇದೀಯಾ ಅಂದ್ರೆ ನಿನ್ನ ಮೇಲೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಕರ್ಮಣ್ಣೆ ವಾದಿಕಾರಸ್ತೆ ಮಾಫಲೇಶು ಕದಾಚನ. ಏನೇನೇನೇನೇನು? ಗೀತೋಪದೇಶದಲ್ಲಿ ಇದೊಂದು ಅಮೂಲ್ಯವಾದ ಸಾಲು ಚಿಕಿತ್ಸಮನ್ರೆ. ಅರ್ಥ ಗೊತ್ತಾ? ನಿಮಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ. ನಮ್ ಕೆಲ್ಸ ನಾವ್ ಮಾಡ್ಕೊಂಡು ಹೋಗ್ಬೇಕು, ಆದ್ರೆ ಫಲದ ಬಗ್ಗೆ ನಾವ್ ಯೋಚನೆ ಮಾಡ್ಬಾರ್ದು. ಈಗ ನನ್ನ ಹಿಡ್ಕೊಂಡಿರೋದ್ರ ಹಿಂದೆನೂ ರಿಸಲ್ಟ್ಸ್ ಇದೆ ಅಂತ ಹೇಳ್ತೀಯಾ? ಇದ್ದೇ ಇರತ್ತೆ. ಇವತ್ತು ನಾಳೆನೋ ನಮ್ಮಮ್ಮ ನನ್ಗೆ ಫೋನ್ ಮಾಡ್ತಾರೆ. ನಿನ್ ತವ್ರ ಮನೆ ಕರ್ಕೊಂಡು ಹೋಗೋದಕ್ಕ ಪೀಡೆ ತೊಲಗ್ತು. ನಿಮ್ ಆಸೆಗೆಲ್ಲ ನೀರ್ ಎರಚ್ತೀನಿ. 2 ದಿನ ಕಾಯ್ರಿ ನೀವು. ಮುಹೂರ್ತ ಫಿಕ್ಸ್ ಆದ್ರೆ ಅವತ್ ರಾತ್ರಿನೇ ನಾವ್ ಮಾಡ್ಬೋದು. ಏನು? ಸಂಸಾರ. ಆಗ ನೀವು ಬಾರೆ ನನ್ನ ಸೋದರತೆ ಮಗಳೇ, ನಿನ್ಗೋಸ್ಕರನೇ ನನ್ ಎದೆ ಬಡಿಯತ್ತೆ. ಬಾರೆ ಬಾರೆ ನನ್ ಸೋದರತೆ ಮಗಳೇ, ಬಾರೆ ಬಾರೆ ಬಾರೆ. ನೀನ್ ಹಾಡೋದ್ ಕೇಳಿದ್ರೆ ಪಾಪ ಕಾಗೆಗೂ ಬೇಜಾರಾಗ್ಬಿಡುತ್ತೆ. ನಿಮ್ಮ ಅಮ್ಮನ ಫೋನಿಗೂ ಈ ಹಾಡಿಗೂ ಏನಾದ್ರೂ ಸಂಬಂಧ ಇದೆಯಾ? ಈಗ ಇರೋ ವಿಷಯ ಏನು ಅಂತ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಒಳ್ಳೆ ಮುಹೂರ್ತ ನೋಡಿ ನಿಮ್ಗೂ ನನ್ಗೂ ಡಿವೋರ್ಸ್ ಕೊಡಿಸ್ತಾರೆ ಅಲ್ವಾ? ಜೋಕ್ ಮಾಡ್ಬೇಡಿ. ನಮ್ಮಿಬ್ರಿಗೆ ಶೋಭನ ಮಾಡಿಸ್ಬೇಕು ಅನ್ಕೊಂಡಿದ್ದಾರೆ. ಶೋಭನನ? ಹೌದು ಚಿಕ್ಕಜ್ಮನ್ರೆ. ಅದನ್ನ ನೆನ್ಸ್ಕೊಂಡ್ರೇನೆ ನಾಚಿಕೆ ಪಡೋ ನನ್ಗೆ ನೀವೇ ಧೈರ್ಯ ಹೇಳ್ಬೇಕವತ್ತು. ಅದೇನಾದ್ರೂ ನಿಜ ಆದ್ರೆ ನಿನ್ನ ಹೂವಿನ ಹಾಸಿಗೆ ಮೇಲೆ ಮಲಗಿಸಿ ಕತ್ತಿಸಿಗೆ ಸಾಯಿಸ್ಬಿಡ್ತೀನಿ. ನೀವ್ ಸಾಯಿಸೋದಕ್ಕೆ ನನ್ ಕುತ್ಕೆನೆ ಬೇಕಾ? ಚೆನ್ನಾಗಿ ಹೇಳ್ತೀರಾ ನೀವು. ಸುವರ್ಣ ಅವಕಾಶನ ಸುಮನ ತಂದ್ಕೊಟ್ಲು ಅಂತ ನಿಮ್ ಫ್ರೆಂಡ್ಸ್ ಹತ್ರ ಹೇಳ್ದೆ ಕೋಪ ಮಾಡ್ಕೋತಾರೆ. ಹೋಗ್ ಸುಮ್ನೆ. ನನ್ ಪಾಡಿಗೆ ನಾನು ಹೋಗ್ತಿದ್ರೆ ನಿಲ್ಸಿದ್ದು ನೀವೇ ತಾನೆ. ನನ್ ತಲೆ ಕೆಟ್ಟು ನಿತ್ಕೊ ಅಂದೆ, ಇವಾಗ ಹೋಗು ಅಂತಿದ್ದೀನಲ್ವಾ? ಹೋಗು. ನೋಡಿದ್ರ, ಏನಾದ್ರೂ ಸರಿ, ಕರ್ಮಾನುಸಾರನೇ ನಡೆಯೋದ್ನೆಲ್ಲ ಗಮನಿಸಿ. ಅಳಿಸ್ಬಿಡ್ವೆ. ಅವತ್ತು ಅಳನ್ನ ಬಿಡಿ ನಿಮ್ ಸರಸ ಸಲಾಪದ ಜೊತೆ. ಟಾರ್ಚರ್ ಗುರು ಇವಳು. ನೈನಿ, ಸುಧಕ್ಕ, ಹೇಗಿದ್ಯಾ ನೈನಿ? ನಾನು ಚೆನ್ನಾಗಿದ್ದೀನಾದ್ರೆ ಪೊಲೀಸ್ ಅಣ್ಣ ಹೇಗಿದ್ದಾರೋ ಏನೋ ಅಂತ ಗಾಬರಿ ಆಗ್ತಿದೆ ಅಕ್ಕ. ಅಣ್ಣಂಗೇನಾಯ್ತು ನೈನಿ? ಕಾರ್ ಅಪಘಾತ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಗೊತ್ತಾದಾಗಿಂದ ಗಾಬರಿ ಆಗ್ತಿದೆ. ಫೋನ್ ಮಾಡೇನೋ ಹೇಳ್ದೆ ಆದ್ರೆ ಆ ಭಯ ಹಾಗೆ ಹೋಗಲ್ಲ ಅಲ್ವಾ? ತುಂಬಾ ಸಂತೋಷವಾಗಿದ್ದೀರಿ ಮನೆಗೆ. ಆ ಸಖಿ ಕಾಲಿಟ್ಮೇಲೆ ಮತ್ತೆ ಸಮಸ್ಯೆಗಳು ಶುರು ಆಯ್ತು. ನಿನಗೇನೋ ಮಾಡ್ತಾಳೆ ಅಂತಲ್ಲ ನೈನಿ, ನಿನ್ ತಿಲೋತ್ತಮ್ಮ ಅತ್ತೇನ ಅವ್ರ ಮಗ ವಲ್ಲಭನ್ನ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾಳೆ. ನಮ್ಮ ಮನಸ್ಥಿತಿ ನೋಡಿ ಅಂತ ಜನರು ನಮ್ಮ ಜೀವನಕ್ಕೆ ಬರ್ತಾರೆ ಅಕ್ಕ. ಮೊದಲಿಂದನೂ ಹುಷಾರಾಗಿದ್ರೆ ಯಾವ ತೊಂದರೆನೂ ಆಗಲ್ಲ. ನನಗೂ ಹಾಗಾಗಿದ್ದಕ್ಕೆ ನಾನು ಸಾಯ್ಬೇಕಾಗಿ ಬಂತು. ಯಾಕಕ್ಕ ಹೀಗೆ ಹೇಳ್ದೆ? ನಿಜ ನೈನಿ, ಇನ್ನೂ ತುಂಬಾ ವಿಷಯಗಳಿವೆ. ಅವುಗಳನ್ನೆಲ್ಲ ಹೇಳೋದಕ್ಕೆ ನನ್ನಂತ ಆತ್ಮಗಳಿಗೆ ಅನುಮತಿ ಇರೋಲ್ಲ. ಆದ್ರೆ ಒಂದ್ ಮಾತು ಹೇಳಬಲ್ಲೆ, ಅದ್ರ ಬಗ್ಗೆ ನೀನ್ ಸರಿಯಾಗಿ ಯೋಚಿಸು. ಏನಕ್ಕ ಅದು? ನನ್ನನ್ನ ಹುಳ್ಳಿಲ್ಲ, ಸುಟ್ಬಿಟ್ರು ನೈನಿ. ಏನು? ಸರಿಯಾಗಿ ಯೋಚನೆ ಮಾಡು. ನನ್ನನ್ನ ಹುಳ್ಳಿಲ್ಲ, ಸುಟ್ಬಿಟ್ರು. ಉಳ್ದೆ
ಸುಟ್ರು ಅಂದ್ರೆ ದಹನ ಸಂಸ್ಕಾರದ ಬಗ್ಗೆನಾ ನೀನ್ ಮಾತಾಡ್ತಿರೋದು? ಹೌದು ನೈನಿ. ಅದ್ರಲ್ಲೇನಿದೆ ಅಕ್ಕ, ಒಬ್ಬೊಬ್ರು ಸಂಪ್ರದಾಯದ ಪ್ರಕಾರ ಕಾರ್ಯಗಳು ಮಾಡ್ಬೇಕಲ್ವಾ? ಆ ವಿಷಯದಲ್ಲೇ ರಹಸ್ಯ ಇದೆ ನೈನಿ. ರಹಸ್ಯನಾ? ಮುಚ್ಚಿಟ್ಟಿರೋ ಸತ್ಯನ ಹೊರಗೆ ತೆಗಿಬೇಕು ಅಂತಂದ್ರೆ ಈ ವಿಷಯದ ಬಗ್ಗೆ ಸರಿಯಾಗಿ ಯೋಚಿಸ್ಬೇಕು. ಅದರ ದಾರಿ ಸಿಗುತ್ತೆ ನಿನಗೆ, ಖಂಡಿತ ಸಿಗುತ್ತೆ. ಅಕ್ಕ ಅಕ್ಕ ಅಕ್ಕ! ಅಯ್ಯೋ, ಹೊರಟೋದ್ಲಲ್ಲ. ಪೊಲೀಸ್ ಅಣ್ಣಂಗೆ ಆಗಕ್ಕೆ ಹೊರಟಿರೋ ಅಪಘಾತಕ್ಕೂ ಸುತಕ್ಕ ಹೇಳಿದ ಮಾತಕ್ಕೂ ಏನಾದರೂ ಸಂಬಂಧ ಇದೆಯಾ? ಮಣ್ಣು ಮಾಡದೆ ಸುಟ್ರು ಅಂದರೆ ಬೂದಿ ಆದ ಹಾಗೆ, ಅಂದರೆ ಏನೂ ಇಲ್ದ ಹಾಗೆ. ಏನೂ ಇಲ್ಲ ಅಂದರೆ ಏನೋ ನನಗೇನೂ ಅರ್ಥ ಆಗ್ತಿಲ್ಲ. ಆದರೆ ರಹಸ್ಯ ಇದೆ ಅಂತಿದ್ದಾಳೆ ಸುಧಾಕ. ಅದೇನಾಗಿರ್ಬೋದು? ಅಮ್ಮ ಶ್ಯಾಮಲಾ, ಎದ್ದೇಳು. ದುಃಖಪಟ್ಟು ಪ್ರಯೋಜನ ಇಲ್ಲ. ಸ್ವಾಮಿ, ಹೆಣ್ಮಕ್ಳನ್ನ ಹೆತ್ತಿರೋ ತಾಯಿ, ಅವರಿಬ್ರಿಗೂ ಒಳ್ಳೇದಾಗ್ಬೇಕು ಅಂತ ನಾನು ಯೋಚನೆ ಮಾಡೋಷ್ಟರಲ್ಲಿ ಅದೃಷ್ಟ ಬಾಗಿಲು ತಟ್ಟಿ ಅವ್ರನ್ನ ಅತ್ತೆ ಮನೆಗೆ ಕರ್ಕೊಂಡು ಹೋಯ್ತು. ಜೊತೆಲೇ ಬೆಳೆದ ಅಕ್ಕ ತಂಗಿರು ಒಂದೇ ಮನೇಲಿ ಸಂಸಾರ ಮಾಡ್ತಿದ್ದಾರೆ ಅಂತ ಖುಷಿ ಪಡೋಷ್ಟ್ರಲ್ಲೇ ಇಂಥ ದಿನ ಬರುತ್ತೆ ಅಂತ ಅನ್ಕೊಳ್ಳಿಲ್ಲ. ದಿನಗಳು ಕಳೀತಾ ಇವೆ ತಾಯಿ. ನಮ್ಮ ವಿಧಿ ಬರಹಕ್ಕೆ ನಾವೇ ಹತ್ರ ಆಗ್ತಾ ಹೋಗ್ತೀವಿ. ಸ್ವಾರ್ಥದಿಂದ ಕೇಳ್ತಿಲ್ಲ ಸ್ವಾಮಿ, ಹೆಣ್ಣಿನ ಜನ್ಮಕ್ಕಿರೋ ಅರ್ಥದಿಂದ ಕೇಳ್ತಿದ್ದೀನಿ. ತಾಯಿ ಆಗ್ಬೇಕು ಅಂತ ಸುಮನ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಇಲ್ಲ. ಮತ್ತೆ ತನ್ನ ಗಂಡನ್ಗೆ ಅವಳು ಹತ್ರ ಆಗೋದ್ರಿಂದ ನೈನಿಗೆ ಯಾಕೆ ಮೃತ್ಯು ಹತ್ರ ಆಗುತ್ತೆ ಸ್ವಾಮಿ? ಇದೆಂತ ಹಣೆ ಬರಹ. ಹೀಗಾಗ್ಬೇಕು ಅಂತ ಬರೆದ ಮೇಲೆ ಸಾಕ್ಷಾತ್ ಭಗವಂತ ಕೂಡ ಅದನ್ನ ತಪ್ಸೋದಕ್ಕೆ ಸಾಧ್ಯ ಇಲ್ಲಮ್ಮ. ನೈನಿ ಮತ್ತೆ ವಿಶಾಲ್ ಅವರಿಬ್ರು ಮಾತ್ರ ಸಂತೋಷವಾಗಿರ್ಬೇಕು. ನನ್ನ ಚಿಕ್ಕ ಮಗಳು ಅಳಿಯ ದೂರ ಆಗ್ಬೇಕು ಅಂತ ಬೇಡ್ಕೊಂಡ್ರೆ ನಾನು ತಾಯಿ ಹೇಗಾಗ್ತೀನಿ? ನಿನ್ನ ಕಿರಿ ಮಗಳು ತಾಯಿ ಆಗ್ಬೇಕು ಅಂದ್ರೆ ನಿನ್ನ ಹಿರಿ ಮಗಳು ಪ್ರಾಣವನ್ನ ಕಳ್ಕೋಬೇಕಾಗುತ್ತೆ. ಅದನ್ನ ನೀನು ಒಪ್ತೀಯಾ? ಕಷ್ಟದಲ್ಲಿ ಸಿಕ್ಕಾಕ್ಸ್ಬೇಡಿ ಸ್ವಾಮಿ. ಬುದ್ಧಿ ಇಲ್ಲದೆ ಕೇಳ್ತಿದ್ದೀನಿ ಅನ್ಕೊಳ್ಳಿ. ಒಂದ್ ವೇಳೆ ಸುಮನಾಗೆ ಶಾಂತಿ ಮುಹೂರ್ತ ಆದ್ರೆ ನೈನಿಗೆ ಗಂಡ ಅಂದ್ರೆ ಹೇಗ್ ಬರುತ್ತೆ? ಯಾಕೆ ಬರುತ್ತೆ? ನಿನ್ನ ಪೂರ್ವಿಕರು ಮಾಡಿದ ಪಾಪ ಅದು. ಕಾಲಸರ್ಪ ದೋಷ ಅದು. ಸ್ವಾಮಿ, ತಿಳಿದೋ ತಿಳಿದೇನೋ ಗರ್ಭ ಧರಿಸಿರೋ ಸರ್ಪದ ಸಾವಿಗೆ ಕಾರಣ ಆಗಿದ್ದಾರೆ. ಅದರ ಫಲಾನ ಈಗ ಅನುಭವಿಸ್ಬೇಕಾಗಿ ಬರುತ್ತೆ. ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋ ಘಟನೆ ಆಗಿರ್ಬೋದು. ಅದ್ರ ಶಾಪ ಏನು ಅರಿದೇ ಇರೋ ನೈಲಿ ಮೇಲ್ ಬೀಳೋದು ಎಷ್ಟರ ಮಟ್ಟಕ್ಕೆ ಸರಿ ಹೇಳಿ? ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಸ್ವಾಮಿ, ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ಆಷಾಢದವರೆಗೂ ಸುಮನಾ ವಿಕ್ರಾಂತ್ ಜೋಡಿ ಒಂದಾಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಬೇಕು. ಅದಾದ್ಮೇಲೆ ಬರೋ ನಾಗರ ಚೌತಿ ದಿನ ದೋಷ ನಿವಾರಣೆ ಪೂಜೆ ಮಾಡಿದ ಮೇಲೆ ಶಾಂತಿ ಮುಹೂರ್ತವನ್ನ ಇಡಬೇಕು. ಅಷ್ಟರಲ್ಲಿ ತೊಂದರೆ ಪಟ್ಟು ಎಚ್ಚರ ತಪ್ಪಿದ್ರೆ ಪ್ರಾಣಾಪಾಯ ನಯನಿ ಬೆನ್ನೇರುತ್ತೆ. ಮೃತ್ಯೋರ್ ಮೋಕ್ಷೀಯ ಮಾಮೃತಾತ್. ಅಮ್ಮ ವಿಶಾಲಕ್ಷಮ್ಮ ತಾಯಿ, ಏನೇ ಕಾಪಾಡ್ಬೇಕಮ್ಮ. ಇಲ್ಲಿ ಏನ್ ನೋಡ್ತಿದ್ಯಾ ಅಕ್ಕ? ನನ್ನ ಗಂಡ ಫೋನ್ ಇಟ್ಕೊಂಡು ರೆಡಿ ಆಗಿದ್ದಾರೆ. ನೀವಿದ್ದೀರಮ್ಮ. ಅದ್ ಏನ್ ನಂಬರು ನಂಗೆ ನೆನಪಾಗ್ಬೇಕು ಅಲ್ವಾ? ಯಾಕತ್ಗೆ
ನಂಬರ್ ಮರ್ತ್ಬಿಟ್ರಾ? ಅಯ್ಯೋ ರಾಮ, ಈಗ ಮತ್ತೆ ಹೋಗಿ ಸಖಿ ಫೋನ್ ತಗೋಬೇಕು ಅಂದ್ರೆ ತುಂಬಾ ಕಷ್ಟ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮಿ ಲೇಡೀಸ್, ನನ್ನನ್ನು ರಾಮನ್ ಥರ ಇರೋದಕ್ಕೆ ಬಿಟ್ಬಿಡಿ. ಮತ್ತೆ ನನ್ನನ್ನು ಕದಿಯೋದಕ್ಕೆ ಹೇಳಿ ಯಾವುದೇ ಕಾರಣಕ್ಕೂ ಪ್ಲೀಸ್ ಇನ್ನೊಂದ್ಸಲ ಮತ್ತೆ ಕೃಷ್ಣನ್ ಥರ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ಪ್ಲೀಸ್ 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 ಪ್ಲೀಸ್. ಹಾ, ನೆನ್ಪಾಯ್ತು. ಏನ್ ಬಂತು ಅಕ್ಕ? ಲೈನ್ ಆರ್ಡರ್ ಅಲ್ಲಿ ಎಲ್ಲ ನೆನ್ಪಾಯ್ತು. ಸಚಿನ್ ತೆಂಡೂಲ್ಕರ್ ಅಂಕೆಲಿ ಮೊದಲು ನನ್ ಬುದ್ಧಿವತ್ತೆ ಅಂತ ಗೊತ್ತಾಗಿದ್ದು ನಮ್ ವೇಸ್ಟ್ ಬಾಡಿ ಬರ್ಡೇ. ಆ ಸಖಿಗೆ ಹೊಡಿಬೇಕು ಅನ್ಕೊಂಡಿದ್ದು. ಎಸ್, ಪರ್ಫೆಕ್ಟ್. ನೋಟ್ ಮಾಡ್ಕೊಳ್ಳಿ. 99123174. ದಿಸ್ ಇಸ್ ಅನ್ಬಿಲೀವಬಲ್. ಈ ಮೊಬೈಲ್ ನಂಬರ್ ಬೇರೆ ಯಾರ್ದು ಅಲ್ಲ. ನನ್ ಗಂಡನೇ ಇನ್ನೊಂದು ಸಿಮ್ ತಗೊಂಡು ಸೆಕೆಂಡ್ ಸೆಟಪ್ ನ ಮ್ಯಾನೇಜ್ ಮಾಡ್ತಿದ್ದಾನ? ಇಲ್ಲ ಅದಕ್ಕೆ ಈ ನಂಬರ್ ಆ ಜಾಸ್ಮಿನ್ ಅವ್ರ ಅಣ್ಣ ಜಶ್ವಂತದು. ಜಶ್ವಂತ್ ನಂಬರ್ಗೆ ಸಖಿ ಪದೇ ಪದೇ ಫೋನ್ ಮಾಡಿದಾಳ. ಇವಳಿಗೆ ಒಬ್ಬಳ ಗಂಡನ ಇಟ್ಕೊಂಡು ಟೈಮ್ ಪಾಸ್ ಮಾಡಕ್ ಸಾಲದು ಅನ್ಸುತ್ತೆ. ಎಲ್ಲ ವಯಸ್ಸಿಗೆ ಬಂದಿರೋ ಹುಡುಗರ ನಂಬರ್ ಇಟ್ಕೊಂಡು ಹಾಯ್ ಬಾಯ್ ಹೇಳ್ತಿರ್ಬೇಕು. ಈಗ್ಲೇ ಹೋಗಿ ತಲೆಗೆರಡು ಹಾಕ್ ಬರ್ತೀನಿ. ಅಯ್ಯೋ ಅದಕ್ಕೆ ಇರಿ. ಹಾ, ಇಷ್ಟಕ್ಕೂ ಇವಳು ಜಶ್ವಂತ್ ಜೊತೆ ಯಾಕೆ ಟಚ್ಚಲ್ಲಿದ್ದಾಳೆ ಅಂತ ಮೊದಲು ತಿಳ್ಕೋಬೇಕು. ಅವರು ಇವರು ಅನ್ನೋ ಭೇದ ಇರಲ್ಲ ವಿಶಾಲ್. ಈ ತರ ಮನೆ ಹಾಳು ಮಾಡೋಂಥವ್ರಿಗೆ. ಅವಳ ಗೋಲ್ಡ್ ಕಲರ್ ಜುಟ್ಟನ್ನ ನನ್ ಕೈಯಲ್ಲಿ ಹೀಗೆ ತಿರುಗಿಸಿ ಬಾರೆ ಬಾರೆ ಶೇಷಮ್ಮ ಬಾಗಲ್ ತೆಗಿಯ ಶೇಷಮ್ಮ ಅಂತ ಹಾಡ್ ಹೇಳ್ ಬರ್ತೀನಿ. ಅಕ್ಕ ಅಕ್ಕ ಅಕ್ಕ, ನೀನ್ ಹೋಗ್ಬೇಡ ಅಕ್ಕ, ಎಲ್ರಿಗೂ ತೊಂದರೆ ಆಗ್ಬಿಡುತ್ತೆ. ಸಖಿ ಗೊತ್ತಾಗ್ದಿರೋ ಹಾಗೆ ನಂಬರ್ ಏನೋ ತಗೊಂಡ್ಬಿಟ್ವಿ. ಆದ್ರೆ ಈ ವಿಷಯನ ಅವಳು ತಿಳ್ಕೊಳ್ಳೋ ಅಂತ ಅವಕಾಶ ನಾವು ಕೊಡಬಾರ್ದು. ಹಾಗೆ ಬಿಟ್ಬಿಟ್ರೆ ಇನ್ನೂ ಕೆಟ್ಟ ಕೆಲ್ಸಗಳನ್ನ ಮಾಡ್ತಾಳೆ ನೈನಿ. ಅದಕ್ಕೆ ಕೂಲ್ ಡೌನ್, ರಿಲ್ಯಾಕ್ಸ್. ಓಕೆ, ನಿಮ್ಗೇನು ಗೊತ್ತಿಲ್ದಿರೋ ಹಾಗೆ ಇದ್ಬಿಡಿ. ಇವತ್ತೋ ನಾಳೆನೋ ಅವಳು ಟ್ರ್ಯಾಕ್ ಅದು ಯಾವ ಕಡೆ ಇದೆ ಅಂತ ಫೈಂಡ್ ಔಟ್ ಮಾಡಿ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಫೋಟೋ ಅವಳ ಹತ್ರ ಯಾಕಿದೆ, ಜಶ್ವಂತ್ ಜೊತೆಲಿ ಯಾಕೆ ಟಚ್ಚಲ್ಲಿದ್ದಾಳೆ, ಇದ್ರ ಎಲ್ಲದ್ರ ಹಿಂದೆ ಏನು ಮರ್ಮ ಅಂತ ನಾವು ತಿಳ್ಕೋಬೇಕು. ಹೌದಕ್ಕ, ಯಜಮಾನ್ರು ಹೇಳ್ದಾಗೆ ಮಾಡೋಣ. ಕೆಟ್ಟೋರ್ ಬಗ್ಗೆ ತಿಳ್ಕೋಬೇಕಾದಾಗ ಅವಸರ ಪಡಬಾರ್ದು. ಆಲ್ ರೈಟ್. ಆದ್ರೆ ಒಂದು ಕಂಡೀಷನ್, ಅವಳಿಗೆ ಹೊಡಿಬೇಕು ಅಂತ ಡಿಸೈಡ್ ಆದ್ರೆ ಫಸ್ಟ್ ಚಾನ್ಸ್ ನನಗೆ ಕೊಡ್ಬೇಕು. ಪ್ರಾಮಿಸ್? ನೀನ್ ಹೇಗ್ ಹೇಳ್ತೀಯೋ ಹಾಗಕ್ಕ. ಸಖಿ, ಇಷ್ಟಕ್ಕೂ ಜೈಲಿಂದ ಬೇಲ್ ಮೇಲೆ ಹೊರಗೆ ಬಂದಿರೋ ಜಶ್ವಂತ್ ಎಲ್ಲಿದ್ದಾನೆ? ಏನ್ ಡಾರ್ಲಿಂಗ್ ಹಂಗೆ ನೋಡ್ತಾ ಇದೆಯಾ? ನಿನ್ನ ಮೊಬೈಲ್ನ ಟ್ರೇಸ್ ಮಾಡೋದಕ್ಕೆ ವಿಶಾಲ್ ನೈನಿ ಟ್ರೈ ಮಾಡಿದ್ರು ಅಂತ ಗೊತ್ತಾದ ಮೇಲೂ ಟೆನ್ಷನ್ ಆಗದೆ ಯಾಕೆ ಹಿಂಗೆ ನಗ್ತಿದ್ದೀನಿ ಅಂತನಾ? ಸ್ಟ್ರೆಸ್ ಫ್ರೀ ಆಗಬೇಕು ಅಂದರೆ ನಗಬೇಕು. ಜೈಲಲ್ಲಿದ್ದಾಗ ನಾನು ಈ ಥರ ನಗ್ತಿದ್ರೆ ಹುಚ್ಚ ಅನ್ನೋರು. ಅಫ್ಕೋರ್ಸ್ ಅದನ್ನೇ ಹಿಡ್ಕೊಂಡು ನನ್ನ ತಂಗಿ ಜಾಸ್ಮಿನ್ ನನಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಬೈಲ್ ಕೊಡಿಸಿದ್ಲು. ಎನಫ್. ಈ ಸಲ ಜೈಲಿಗೆ ಹೋದ್ರೆ ವಾಪಸ್ ಬರಕ್ಕೆ ಇನ್ನೊಂದು ಎಲೆಕ್ಷನ್ಗೆ ಕಾಯ್ಬೇಕು. ರಿಲ್ಯಾಕ್ಸ್ ಬೇಬಿ, ಜಸ್ಟ್ ರಿಲ್ಯಾಕ್ಸ್. ರಿಲ್ಯಾಕ್ಸೇಷನ್ಗೋಸ್ಕರನೇ ನೀನ್ ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲದ್ಯಾ? ನಿನ್ನ ಖುಷಿ
ಒಬ್ರನ್ನ ಸಾಯಿಸುವಂತ ಮಟ್ಟಕ್ಕೆ ತಗೊಂಡು ಹೋಯ್ತು. ಅಯ್ಯೋ ಪಾಪಿಗಳ, ಆ ಒಬ್ರು ಬೇರೆ ಯಾರೂ ಅಲ್ಲ, ನಾನೇ. ನನ್ನನ್ನು ಸಾಯಿಸಿದ್ರಿ ನೀವು. ನನ್ನ ಪ್ರಾಣ ತೆಗೆದು ಸಾಕ್ಷ್ಯಾಧಾರಗಳು ಇಲ್ದಿರೋ ಹಾಗೆ ಮಾಡಿ ನೀವು ರಾಜಾರೋಷವಾಗಿ ಬದುಕ್ತಿದ್ದೀರಾ. ಡಿಯರ್, ನಾವು ಮರ್ಡರ್ ಮಾಡಿದ್ದು ಹೊರಗಿನವ್ರನ್ನಲ್ವಲ್ಲ, ನನ್ನ ಬದುಕಿನ ಅರ್ಧಾಂಗಿ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರ ಮುದ್ದಿನ ತಂಗಿ ಸುಧನ್ ತಾನೇ ಕೈಲಾಸಕ್ಕೆ ಕಳಿಸಿದ್ದು.